ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಈಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ 2028ಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಲ್ಲ. ಕಾಂಗ್ರೆಸ್ ಪಕ್ಷ ಯಾಕೆ ಗೆಲ್ಲಲ್ಲ ಅಂದರೆ, ಈಗ ಏನು ಪ್ರೀ ಬೇಸ್ ಅಂತ ಮಾಡಿದಾರೋ ಈ ಪ್ರೀ ಬೇಸನ್ನಂತೂ ಜನರಿಗೆ ಸಾಕಷ್ಟು ಮಂದಟ್ಟಾಗೋಗಿದೆ. ಇವರು ನಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ. ನಮಗೆ ನೀವು ಕೊಡದಿದ್ರೂ ಪರವಾಗಿಲ್ಲ, ನಮಗೆ ಅಂಗಡಿಗಳಲ್ಲಿ ಸಿಗ್ತಕ್ಕಂಥ ರೇಟ್ಗಳು ಎಲ್ಲ ಜಾಸ್ತಿ ಆಗಿದೆ, ಎಣ್ಣೆಯಿಂದ ಕಾಳು ಬೇಳೆ ಎಲ್ಲ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಜಾಸ್ತಿ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷನಿಗೆ ಸೋಲಿಸ್ಬೇಕು ಅಂತ ಜನನೇ ತೀರ್ಮಾನ ಮಾಡಿಕೊಂಡವ್ರೆ. ಈ ಜನ ತೀರ್ಮಾನ ಮಾಡಿಕೊಂಡಿರೋದ್ರಿಂದ ಏನಾಗಿದೆ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಒಬ್ಬರು ಉಚ್ಚಾಟಿತಲ್ಲ ಏನದು ಮಂತ್ರಿಗಿರಿನಿಗೆ ಕಳ್ಕೊಂಡಂಥ KN ರಾಜಣ್ಣವರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. KN ರಾಜಣ್ಣವರು ಒಂದು ನಿರ್ಧಾರ ಹೆಂಗೆ ಮಾಡಿದ್ದಾರೆ ಅಂದರೆ, ನಾನು ಇಲ್ಲೇ ಇದ್ದರೆ ಮುಂದೆ ನಾನು ಮಂತ್ರಿನೂ ಆಗಲ್ಲ, ಏನೂ ಆಗಲ್ಲ, ಅದ್ರ ಬದಲು ನಾನು ಬೇರೆ ಪಕ್ಷನಿಗೆ ದಾರಿ ಹಿಡಿಬೇಕು ಅಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈ ನಿರ್ಧಾರದಲ್ಲಿ KN ರಾಜಣ್ಣವರು ಮತ್ತು ಅವ್ರ ಮಗ ರಾಜೇಂದ್ರ MLC ಆಗಿದ್ದಾರೆ ಕಾಂಗ್ರೆಸ್ನಲ್ಲೇ. ಅವರು ಕೂಡ ಇಬ್ಬರು ಒಂದು ಕಾಲು ಆಚೆ ಇಟ್ಟಿದ್ದಾರೆ. ಕಾರಣ ಹೆಂಗೆ ಒಂದು ಕಾಲು ಆಚೆ ಇಟ್ಟಿದ್ದಾರೆ ಅಂತಂದರೆ, ಈಗಾಗಲೇ ಅಮಿತ್ ಶಾ ಅವ್ರನ್ನೀಗ ಭೇಟಿಯಾಗಿದ್ದಾರೆ, ಮತ್ತು V ಸೋಮಣ್ಣನ ಭೇಟಿಯಾಗಿದ್ದಾರೆ, ಮತ್ತು ಪ್ರಹ್ಲಾದ್ ಜೋಶಿಯನ್ನು ಭೇಟಿಯಾಗಿದ್ದಾರೆ. ಹೀಗಾಗಿ ಏನಾಗ್ತಾಯಿದೆ ಅಂದರೆ, ಎಲ್ಲರಿಗೂ ಒಂದು ಕನ್ಫರ್ಮ್ ಆಗಿಬಿಟ್ಟೈತೆ. ಈಗ ಹೆಂಗಾಗಿದೆ ಕನ್ಫರ್ಮ್ ಅಂದರೆ, ಇವರು BJP ಕಾಂಗ್ರೆಸ್ನಿಗೆ ಬಿಡ್ತಾರೆ, ನೆಕ್ಸ್ಟು ಹೋಗೋದು ಎಲ್ಲಿಗೆ ಹೋಗ್ತಾರೆ ಅಂದರೆ BJPಗೆ ಹೋಗ್ತಾರೆ ಅಂತ. ಇವರು ತುಮಕೂರಲ್ಲಿ ಮಧುಗಿರಿ ಒಳಗಡೆ ಇವರು ತುಂಬ ಫೇಮಸ್ ಆಗಿದ್ದಾರೆ, ಮತ್ತು ಇವರು ಪ್ರಭಾವಿ ರಾಜಕಾರಣಿ ಅಂತಲೂ ಹೇಳ್ಬೋದು. ಹಿಂದೆನೂ ಕೂಡ ಒಂದು ಸತಿ ಬಿಟ್ಟು ದಳಕ್ಕೆ ಹೋಗಿದ್ದರು, ದಳದಿಂದ ಬಂದರು, ಮತ್ತು ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಟ್ಟರು, ಇಲ್ಲಿ ನಿಂತು ಗೆದ್ದರು. ಅವರು 2 ಸತಿನ 3 ಸತಿನ MLA ಆಗಿದ್ದಾರೆ. ಆದರೆ ಅವರು ಯಾರನ್ನೂ ಲೆಕ್ಕ ಇಲ್ಲ, ಸ್ಟ್ರೈಟ್ ಫಾರ್ವರ್ಡು, ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಏನು ತನ್ನ ಕಣ್ಣೆದ್ರಿಗೆ ಏನು ಕಾಣುತ್ತೋ ಅದನ್ನೀಗ ಹೇಳ್ತಾರೆ. ನಮ್ಮ ರಾಹುಲ್ ಗಾಂಧಿಯವರು ಒಂದು ಏನು ವೋಟ್ ಚೋರಿ ಗದ್ದಾ ಚೋರಿ ಅಂತ ಏನು ಮಾಡಿದ್ರು, ಆ ಗದ್ದಾ ಚೋರಿ ಬಗ್ಗೆ ಇವರು ವ್ಯಂಗ್ಯವಾಡಿದರು. ಅಲ್ರಿ, ನಮ್ಮದೇ ಸರ್ಕಾರ ಇದ್ದುಕೊಂಡು ನಾವೇ ಆ ಪರಿಷ್ಕರಣೆನಿಗೆ ನಾವು ಫಾಲೋ ಮಾಡಲಿಲ್ಲ ಹಂಗಂದರೆ ಯಾರು ತಪ್ಪು? ನಮ್ಮದೇ ಅಲ್ವ ತಪ್ಪು ಅಂತ ಹೇಳಿದ್ರು. ಆ ತಪ್ಪು ನಮ್ಮದೇ ಅಂತ ಹೇಳಿದ ತಕ್ಷಣ ರಾಹುಲ್ ಗಾಂಧಿಗೆ ಗೊತ್ತಾಗಿ ರಾಹುಲ್ ಗಾಂಧಿ ಏನು ಮಾಡಿದ್ರು, ಅವ್ರನ್ನೀಗ ಇಮ್ಮಿಡಿಯೇಟ್ ಪಕ್ಷದಿಂದ ಅವರ ಮಂತ್ರಿಗಿರಿಯಿಂದ ಕೆಳಗಡೆ ಡೌನ್ ಮಾಡಿ ಅಂತ ಹೇಳ್ಬಿಟ್ರು. ಯಾರಿಗೆ? ಸಿದ್ದರಾಮಯ್ಯನಿಗೆ ಬಿಡೋಂಗಿಲ್ಲ, ವಜಾ ಮಾಡೋಂಗಿಲ್ಲ. ಯಾಕೆಂದರೆ ಇವರು ಆಪ್ತ ಸ್ನೇಹಿತ ಆಗಿರೋದ್ರಿಂದ ಅವ್ರನ್ನೀಗ ಆಚೆ ತಳ್ಳೋದಕ್ಕಾಗದೆ ಭಾಳ ಕಷ್ಟ ಬಿದ್ದರು ಅವರು. ಆಗ ಏನು ಮಾಡಿದ್ರು, ರಾಜೀನಾಮೆ ಪಡ್ಕೋಬೇಕಾಯ್ತು. ಅವ್ರಿಗೆ ಪಕ್ಷದಿಂದನೇ ಮಂತ್ರಿ ಪದವಿಯಿಂದನೇ ಉಚ್ಚಾಟನೆ ಮಾಡಿ ಅಂತ ಹೇಳಿದ್ದು ಅವರು. ಅದಕ್ಕೆ ಇವರು ಅದು ಮಾಡದೆ ರಾಜೀನಾಮೆ ಪಡೆದು ಅವ್ರನ್ನೀಗ ಕೆಳಗಿಳಿಸಿದ್ರು. ಮತ್ತು ಸಿದ್ದರಾಮಯ್ಯನಿಗೆ ಮಾತಾಡೋಕ್ಕೆ ಏನೂ ವಿಷಯನೇ ಇಲ್ಲ, ಹಂಗಾಗೋಯ್ತು. ಮತ್ತು KN ರಾಜಣ್ಣಗೂ ಅಷ್ಟೇ, ಈಗಲೂ ಅವರು ಅಲ್ಲಲ್ಲಿ ಮಾತಾಡ್ತಾನೇ ಇದ್ದಾರೆ. ಏನಕ್ಕೋಸ್ಕರ ಹಂಗೆ ಮಾತಾಡ್ತಾ ಇದ್ದಾರೆ ಅಂದರೆ, ಹೆಂಗಾರು ಮಾಡಿ ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಿ, ನಾನು ಮುಂದಿನ ದಾರಿನಿಗೆ ಅನುಕೂಲ ಮಾಡ್ಕೋಬೋದು ಅಂತ ನಿರ್ಧಾರ ತಗೊಂಡಿದ್ದಾರೆ. ಆವಾಗ ನಿರ್ಧಾರ ಹೆಂಗೆ ಮಾಡಿದ್ದಾರೆ, ಪಕ್ಷದಿಂದ ಉಚ್ಚಾಟನೆ ಆಗಿಬಿಟ್ರೆ ನಾನು ಯಾವುದಾದ್ರು ಪಕ್ಷಕ್ಕೆ ಸೇರ್ಕೋಬೋದು, ಮತ್ತು ಯಾರು ನನ್ನ ತಡೆಯೋದಕ್ಕಾಗಲ್ಲ ಹಂಗಂತ KN ರಾಜಣ್ಣನ ವಿಷಯ. ಮತ್ತು ಇನ್ನೊಂದೇನಪ್ಪ ಅಂದರೆ, ನಮ್ಮ DK ಶಿವಕುಮಾರ್ಗೆ ವಿರೋಧ. DK ಶಿವಕುಮಾರ್ ವಿರೋಧ ಮಾಡ್ತಾನೆ ಅವ್ರನ್ನೀಗ ವ್ಯಂಗ್ಯವಾಡಿ ಅವ್ರನ್ನ ಅಲ್ಗಳಿದ್ರು, ಮತ್ತು ತುಂಬ ಪಕ್ಷದಲ್ಲಿ ಭಾಳ ಮುಜುಗರ ಆಗೋ ರೀತಿ ಮಾಡಿದ್ರು. ಆ ಮುಜುಗರ ಆಗೋ ರೀತಿ ಮಾಡಿದ್ರೂ ಕೂಡ ಯಾರೂ ಅವ್ರಿಗೆ ಅಡ್ಡಿ ಮಾಡಿರಲಿಲ್ಲ. ಕೊನೆಗೆ ರಾಹುಲ್ ಗಾಂಧಿ ಅವ್ರಿಗೆ ಅಡ್ಡಿ ಮಾಡಿ ಆಚೆ ಕಳಿಸ್ಬೇಕಾಯ್ತು. ಈಗ ಅವರ ದಾರಿ ಹೆಂಗಿದೆ ಹೆಂಗಂದರೆ, BJPನಲ್ಲಿ ಉಳಿಯೋದು, ಸೇರ್ಕೊಳ್ಳೋದು ಅಂತ ಡಿಸೈಡ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಸತಿ ಇವರು JDSಗೆ ಹೋದಾಗ ಏನು ಮಾಡಿದರು ಅಂದರೆ, ತುಮಕೂರು ಜಿಲ್ಲೆಯಲ್ಲಿ
ಕಾಂಗ್ರೆಸ್ನವರು ಒಬ್ಬರು ಗೆಲ್ಲಬಾರ್ದು ಆ ರೀತಿ ಅದನ್ನು ಒಂದು ಕೆಲಸ ಮಾಡಿದ್ರಂತೆ. ಅದನಿಗೆ ಅವರೇ ಹೇಳ್ಕೊಂಡಿದ್ದಾರೆ ಎಲ್ಲ ಒಂದು ಕಡೆ. ಅಂದರೆ ಅಷ್ಟೊಂದು ಸ್ಟ್ರಾಂಗ್ ಆಗಿದ್ದಾರೆ. ಹಂಗಾಗಿ ಇವರು ಈಗ ಬಿ ಜೆ ಪಿಗೆ ಬಂದರೆ ನೆಕ್ಸ್ಟು ಕಾಂಗ್ರೆಸ್ಸು ತುಮಕೂರು ಜಿಲ್ಲೆಯಲ್ಲೇ ಗೆಲ್ಲಬಾರ್ದು ಆ ರೀತಿ ಮಾಡ್ತೀನಿ ಅಂತ ಇವರು ಈಗಲೇ ನಿರ್ಧಾರ ಹಾಕ್ಕೊಂಡಿದ್ದಾರೆ. ನಿರ್ಧಾರ ಹಾಕ್ಕೊಂಡೇ ಬರ್ತಾ ಇರೋದು. ಮತ್ತು ಇವ್ರಿಗೆ ಸಾಥ್ ಕೊಡ್ತಾರೆ. ಸೋಮಣ್ಣವ್ರಿಗೆ ಇಂಥವರೇ ಬೇಕಾಗಿರೋದು, ಅಟವಾದಿಗಳೇ ಬೇಕಾಗಿರೋದು ಸೋಮಣ್ಣನಿಗೆ ಏನು ಸಿಕ್ಬಿಟ್ರೆ ಬಿಡ್ತಾರೆ ಅವರು? ಬಿಡಲ್ಲ. ಯಾಕೆ ಹಂಗಂದರೆ ಅವರು ಮುಂದೆ ಇನ್ನೊಂದು ಸಾರಿ ಎಮ್ ಪಿ ಆಗಬೇಕಾಗಿದೆ ಅಲ್ಲಿ. ಆ ಎಮ್ ಪಿ ಆಗಬೇಕಾದ್ರೆ ರಾಜಣ್ಣನೂ ಬೇಕಾಗುತ್ತೆ. ಯಾಕೆಂತಂದರೆ ಈಗಾಗಲೇ ಒಳ್ಳೆ ಕೆಲಸ ಮಾಡಿದ್ದಾರೆ ಸೋಮಣ್ಣವರು, ರೈಲ್ವೆ ಮಂತ್ರಿ ಮತ್ತು ಅದು ಇನ್ನೊಂದು ಯಾವುದೋ ಇದರಲ್ಲಿ ಇಟ್ಕೊಂಡು ಸುಮಾರು ರೈಲ್ಗಳನ್ನೀಗ ಬಿಡಿಸಿದ್ದಾರೆ. ತುಂಬ ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ. ಮತ್ತು ಅಂಡರ್ ಪಾಸ್ಗಳು ಮತ್ತು ಇವು ಎಲ್ಲ ಸುಮಾರು ಕೆಲಸಗಳನ್ನೀಗ ಸೋಮಣ್ಣವ್ರು ಮಾಡ್ತಾಯಿದ್ದಾರೆ. ಆದರೆ ರಾಜ್ಯದಲ್ಲಿ ಯಾವ ರೀತಿ ಇದ್ದು ಕೆಲಸ ಮಾಡಿದ್ರು ಅದೇ ರೀತಿ ಸೆಂಟ್ರಲ್ ಮಿನಿಸ್ಟ್ರಾಗಿ ಕೂಡ ಸೋಮಣ್ಣವರು ತುಂಬ ಕೆಲಸಗಳನ್ನೀಗ ಮಾಡ್ತಾಯಿದ್ದಾರೆ. ಇದರಿಂದ ಏನಾಗಿದೆ ಅಂತಂದರೆ ಇವ್ರಿಗೆ ಸೋಮಣ್ಣನಿಗೆ ಮೇಲೆ ತುಂಬ ಒಲವಿದೆ. ಯಾರಿಗೆ? ಕೆ ಎನ್ ರಾಜಣ್ಣಗೆ ಸೋಮಣ್ಣನ ಮೇಲೆ ಒಲವಿರೋದ್ರಿಂದ ಹಿಂದೆ ಕೂಡ ಅವರು ಬಿ ಜೆ ಪಿಗೆ ನಾನು ಬಸವರಾಜ್ ಮಾಡ್ದಂಗಂತ ಹೇಳಿದ್ರು. ಅವ್ರ ಜೊತೆ ಸ್ನೇಹಿತ ಯಾರು? ಪರಮೇಶ್ವರ್ ಅವರ ಇರೋದರಿಂದ ಈಗ ಅವರು ಹೆಚ್ಚಿನದಾಗಿ ಏನು ಹೆಚ್ಚಿಗೆ ಮಾತಾಡೋಕ್ಕಾಗ್ತಾ ಇಲ್ಲ. ತುಂಬ ಮುಜುಗರ ಆಗ್ತಾಯಿದೆ ಹಂಗಂತ ಅಂದ್ಕೊಂಡಿದ್ದೀನಿ ನಾನು. ಅವರೇನೋ ಎತ್ತೋ ಗೊತ್ತಿಲ್ಲ. ಒಂದು ವೇಳೆ ಇವರು ಬಿ ಜೆ ಪಿಗೆ ಸೇರಿದ್ದೇ ಆದರೆ ಕಾಂಗ್ರೆಸ್ಸಲ್ಲಿ 1 ವಿಕೆಟ್ ಹೋಯ್ತು ಅಂತ. ಒಂದಲ್ಲ 2 ವಿಕೆಟು, ಒಂದು MLC ಒಂದು MLA 2 ವಿಕೆಟು. ಯಾವಾಗ ಮಾಡ್ತಾರೆ? ಈಗ 15ನೇ ತಾರೀಕಿಂದ ಡಿಸೆಂಬರ್ 15ಕ್ಕೆ 15ಕ್ಕೋ 16ಕ್ಕೋ ಇದು ಮುಗೀತದೆ, ಸೆಕ್ಷನ್ ಮುಗೀತದೆ. ಸೆಕ್ಷನ್ ಮುಗಿದಾದ್ಮೇಲೆ ಅಲ್ಲಿಗೆ ಧನುರ್ಮಾಸ ಮತ್ತೆ ಸ್ಟಾರ್ಟ್ ಆಗುತ್ತೆ. ಧನುರ್ಮಾಸ ಶುರು ಆದರೆ ಸಂಕ್ರಾಂತಿ ಆಗೋವರೆಗೂ 1 ತಿಂಗಳ ಕಾಲ, ಸಂಕ್ರಾಂತಿ 15ನೇ ತಾರೀಕುವರೆಗೂ ಧನುರ್ಮಾಸ ಆಗಿರೋದ್ರಿಂದ ಯಾರು ಯಾವ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಆಗಲ್ಲ. ಮತ್ತು ಹೇಳ್ತಾಯಿದ್ರು ಯಾರೋ DK ಶಿವಕುಮಾರ್ ಅವರು 8ನೇ ತಾರೀಕು 9ನೇ ತಾರೀಕು ಅಂತ. ಅದೆಲ್ಲ 8, 9ಕ್ಕೆಲ್ಲ ಆಗಲ್ಲ. ಸಂಕ್ರಾಂತಿ ಮುಗಿದ ಮೇಲೆ ಇವರು ಏನಿದ್ರು ಕಾರ್ಯಕ್ರಮ ಮಾಡಬೇಕು. ನನಗೆ 100ಕ್ಕೆ 99% ಹೇಳ್ತಾ ಇದ್ದೀನಿ, DK ಶಿವಕುಮಾರ್ಗೆ ಕಾಂಗ್ರೆಸ್ಸಿಂದ ಮುಖ್ಯಮಂತ್ರಿ ಮಾಡೋದಕ್ಕೆ ಬಿಡಲ್ಲ ಅಂತ. ಕಾರಣ ಏನಪ್ಪ ಅಂದರೆ ಈಗಾಗಲೇ 2-3 ಗುಂಪುಗಳು ಡಿನ್ನರ್ ಪಾರ್ಟಿಗಳೀಗ ಅರೇಂಜ್ ಮಾಡ್ತಾಯಿದ್ದಾರೆ. ಯಾರು? DK ಶಿವಕುಮಾರು ಮಾಡಿದ್ರು, ಮತ್ತು ಸತೀಶ್ ಜಾರಕಿಹೊಳಿ ಮಾಡಿದ್ರು, ಮತ್ತು ಸಿದ್ದರಾಮಯ್ಯ ಮಾಡಿದ್ರು. ಯಾರು ಬಂದು 3ರೇ ಪಾರ್ಟಿ ಕೂತ್ಕೋತಾರೋ ಗೊತ್ತಿಲ್ಲ. ಹಂಗಾಗಿದೆ ಈಗ ವಿಷಯ. ಸಿದ್ದರಾಮಯ್ಯನಿಗೂ ತೊಂದರೆ ಆಗುತ್ತೆ, ಈ ಕಡೆ ಯಾರು DK ಶಿವಕುಮಾರ್ಗೂ ಆಗುತ್ತೆ. ಇದಂತೂ ಸತ್ಯ. ನೋಡೋಣ ಇದು ಎಷ್ಟು ಮಟ್ಟಿಗೆ ಸರಿ ಆಗುತ್ತೋ ಏನು ಅಂತ ನೋಡೋಣ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸಂಕ್ರಾಂತಿ ಆಗೋವರೆಗೂ ಸಂಕ್ರಾಂತಿ ಇಷ್ಟು ದಿನ ಹೇಳ್ತಾ ಇದ್ರಲ್ವ ಕ್ರಾಂತಿ ಅಂತ, ಈಗ ಆಗ್ಬೋದು ನೋಡಿ. ಜನವರಿನಲ್ಲಿ ಸಂಕ್ರಾಂತಿ ಆಗ್ಬೋದು. ಸಂಕ್ರಾಂತಿ ಬಂದಿದೆಯಲ್ವ, ಅದಕ್ಕೆ ಆ ಕ್ರಾಂತಿ ಯಾರಿಗಾರು ಒಂದು ಆಗಲೇಬೇಕಲ್ಲ. ಅದರಿಂದ ತಾವುಗಳು ನೀವೊಂದು ಕೆಲಸ ಮಾಡಿ, ನನ್ನ ಈ ವಿಡಿಯೋನಿಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನನಗೆ ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.